ಹಾಯ್ ಹಲೋ, ನಾನು ನಿಮ್ಮ ಕೋಟೆನಾಡು ಲಾಂಗ್ ಡ್ರೈವ್ ಕಿಚ್ಚ. ಇವತ್ತಿನ ಲಾಗ್ ಬಂದುಬಿಟ್ಟು ದುರ್ಗದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ವರ್ಷದ ಮೊದಲನೇ ಲಾಗ್ ನಮ್ಮದು. ರಾತ್ರಿ ಟೊಮೊಟೊ ಹಾಕ್ಕೊಂಡು ದುರ್ಗಕ್ಕೆ ಬಂದಿದ್ವಿ. ಇನ್ನೇನು ರಾತ್ರಿಯೆಲ್ಲ ಇಳಿಸ್ಬಿಟ್ಟು ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ನೋಡಿದ್ರೆ ಬರೀ 50 ರೂಪಾಯಿ ಬಾಕ್ಸ್ ಮಾರ್ತಿದ್ದಾರೆ. ತರಕಾರಿಗಳಲ್ಲೇ ಟಾಪ್ ಲೆವೆಲ್ ಇದ್ದಿದ್ದು ಟೊಮೊಟೊ, ಅಂಥದ್ರಲ್ಲಿ ಇವಾಗ ಫುಲ್ ಝೀರೋ ಆಗಿಬಿಟ್ಟಿದೆ. ಅದೇನೋ ಅಂತಾರಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ, ಆ ಥರ ಆಗಿಬಿಟ್ಟಿದೆ ಟೊಮೊಟೊ ಪರಿಸ್ಥಿತಿ ಇವಾಗ. ಸರಿ ಆಯಿತು, ಎಲ್ಲರ ಜೀವನದಲ್ಲಿ ಕಷ್ಟ ನಷ್ಟ ಎಲ್ಲ ಇದ್ದಾವೆ ಮಾಮೂಲು ಅಂತ ಅಂದ್ಕೊಂಡು ಹಂಗೆ ಟಿಫನ್ ಮಾಡೋಣ ಅಂತ ಹೊರಟೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆಗೆ. ಟಿಫನ್ ಎಲ್ಲ ಮಾಡಿದ್ದಾದಮೇಲೆ ಇಲ್ಲೊಬ್ಬ ಅಣ್ಣ ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಕಣ, ರಾತ್ರಿಯಿಂದ ಇಲ್ಲೇ ಇದ್ದೀವಿ, ನನ್ನ ಕೈಗೆ ₹1 ಕೊಡಬೇಡಿ ಅಣ್ಣ, ನಿಮ್ಮ ಕೈಯಿಂದನೇ ಒಂದು 3 ಪ್ಲೇಟ್ ಊಟ ಕಟ್ಸ್ಕೊಡಿ ಅಣ್ಣ ನನಗೆ ಅಂತ ಕೇಳಿದ್ರು. ನಾನಿನ್ನೇನು ಅದಕ್ಕೆ, ಅಣ್ಣ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ₹100-200 ವಿಮಲ್ ಸೂಪರ್ ಹಾಕೊಂಡು ಹೋಗ್ತೀವಿ, ಊಟ ಕೇಳಿದ್ರೆ ಇಲ್ಲ ಅಂತೀವಿ ಅಣ್ಣ, ತಾಣ ಕೊಡಿಸ್ತೀನಿ ಅಂತೇಳಿ ಒಂದು 3 ಪ್ಲೇಟ್ ಕುಷ್ಕ ಪಾರ್ಸಲ್ ಮಾಡಿ ಕೊಡಿಸಿದ್ವಿ. ಕೊಡಿಸಿದ್ದಾದಮೇಲೆ, ಅಣ್ಣ ನಿಮ್ಮಿಂದ ಭಾಳ ಹೆಲ್ಪ್ ಆಯಿತು, ಥ್ಯಾಂಕ್ಸ್ ಅಂತ ಹೇಳಿದ್ರು. ಅಣ್ಣ ಥ್ಯಾಂಕ್ಸ್ ನನಗೆ ಯಾಕೆ ಹೇಳ್ತೀರಾ, ದೇವ್ರಿಗೆ ಹೇಳಿ ಅಣ್ಣ, ದೇವ್ರು ನನಗೆ ಕೊಟ್ಟಿರೋದಕ್ಕೆ ನಾನು ಇವತ್ತು ನನ್ನ ಕೈಲಾದಷ್ಟು ನಿಮಗೆ ಸಹಾಯ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ಇದರಲ್ಲಿ ನಂದು ಅಂತ ಏನೂ ಇಲ್ಲ ಅಣ್ಣ ಅಂತ ಹೇಳಿ ಇನ್ನೇನು ಹಂಗೆ ಮಾರ್ಕೆಟ್ ಕಡೆಗೆ ಬಂದ್ವಿ. ಇನ್ನೇನು ಆಗಲೇ ಖಾಲಿ ಬಾಕ್ಸ್ ಎಲ್ಲ ನಮ್ಮ ಗಾಡಿಗೆ ಲೋಡ್ ಮಾಡಿದ್ರು. ಅಲ್ಲಿಂದ ಹಂಗೆ ಶಿಸ್ತು ಊರಿಗೆ ಹೋಗೋಣ ಅಂತೇಳಿ ಬಂದ್ವಿ. ಹಿಂಗೆ ಆಯ್ಕಾದ ಮೇಲೆ ಬಂದು HSB ಗಾಡಿ ನಮ್ಮ ಬ್ರದರ್ ಕುಂತಿದ್ರು ರೋಡಲ್ಲಿ, ಅವ್ರನ್ನ ಮಾತಾಡ್ಸ್ಕೊಂತ ಇನ್ನೇನು ಸೀದಾ ಹಂಗೆ ಹೊಲ್ದಲ್ಲಿ ಬಂದ್ವಿ. ಹಾಗೆ ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಒಂದು ಫಾಲೋ ಮಾಡಿ.